ಈಗ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ಸ್ ತಲೆಯಲ್ಲಿ ಓಡ್ತಿರ್ಬೋದು. ಕ್ರೆಡಿಟ್ ಸ್ಕೋರು ಮೇಂಟೈನ್ ಮಾಡಿದ್ರೆ ಹೇಳ್ಕೊಟ್ಟಿದ್ದೀರಾ, ಬಟ್ ಇಫ್ ಇದುವರೆಗೂ ಮೇಂಟೈನ್ ಮಾಡದೇ ಇದ್ರೆ ಅಂದ್ರೆ ಸಾಲ ತಗೊಂಡ್ಬಿಟ್ಟಿರ್ತೀರಾ, ಅದನ್ನ ಆನ್ ಟೈಮ್ ಕಟ್ಟಕ್ಕಾಗಿರಲ್ಲ, ನಿಮ್ದು ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಗೊಂದು 3-4 ಟಿಪ್ಸ್ ಕೊಡ್ತೀನಿ. ಅದನ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ದು ಕ್ರೆಡಿಟ್ ಸ್ಕೋರ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಮೊದಲನೇದು, ಪೇ ಯುವರ್ ಬಿಲ್ಸ್ ಆನ್ ಟೈಮ್. ಆನ್ ಟೈಮಲ್ಲಿ ನಿಮ್ದು ಬಿಲ್ಸ್ ಏನಿದೆ ಅದನ್ನ ಪೇ ಮಾಡಿದ್ರೆ, ಡ್ಯೂ ಡೇಟ್ ಪೇ ಮಾಡಿಬಿಟ್ರೆ 3 to 4 months ಅಲ್ಲಿ ನಿಮ್ದು ಕ್ರೆಡಿಟ್ ಸ್ಕೋರ್ಗೆ ನಾನು ಹೇಳ್ದಂಗೆ 30% ಇಂಪ್ಯಾಕ್ಟ್ ಆಗೋದ್ರಿಂದ ಆನ್ ಟೈಮ್ ಬಿಲ್ ಪೇಮೆಂಟ್ ಕ್ರೆಡಿಟ್ ಸ್ಕೋರು ಇಂಪ್ರೂವ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎರಡನೇದು, ಅವಾಗಲೇ ಹೇಳ್ದಂಗೆ ಇನ್ನೊಂದೇನು ಹೇಳಿದೆ, ಕ್ರೆಡಿಟ್ ಯುಟಿಲೈಸೇಷನ್. ಎಷ್ಟು ಸಾಲ ತಗೊಳ್ತಾ ಇದ್ದಾರೆ ಅನ್ನೋದು 30% ಇಂಪ್ಯಾಕ್ಟ್ ಆಗುತ್ತೆ. ಆದಷ್ಟು ಕಮ್ಮಿ ಸಾಲ ತಗೊಳಕ್ ಟ್ರೈ ಮಾಡಿ. ಇದುವರೆಗೂ ತಗೊಂಡು ಕಟ್ಟಕ್ಕಾಗಿಲ್ಲ, ಅದು ಬಿಟ್ಟುಬಿಡಿ. ಇನ್ನು ಮುಂದೆ ಆನ್ ಟೈಮ್ ಪೇ ಮಾಡೋದ್ರ ಜೊತೆಗೆ ಸಾಲನ ಕಮ್ಮಿ ತಗೊಳಕ್ ಶುರು ಮಾಡಿ. ಕ್ರೆಡಿಟ್ ಲಿಮಿಟ್ ಎಷ್ಟೇ ತೋರಿಸ್ಬೋದು. ಯಾರೇ ಬ್ಯಾಂಕ್ ಅವ್ರು ಫೋನ್ ಮಾಡ್ಬಿಟ್ಟು 3 ಲಕ್ಷ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ, ಅಥವಾ ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ 1.5 ಲಕ್ಷ ಆಗಿದೆ, 2 ಲಕ್ಷ ಆಗಿದೆ, ಏನಾದರೂ ಹೇಳಿ, ನೀವು ಬೇಡ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ಆದಷ್ಟು ಸಾಲನ ಕಮ್ಮಿ ತಗೊಳಕ್ ಟ್ರೈ ಮಾಡಿ. ಸೊ ಕ್ರೆಡಿಟ್ ಸ್ಕೋರ್ಗೆ 30% ಇಂಪ್ಯಾಕ್ಟ್ ಆಗೋದ್ರಿಂದ ಕ್ರೆಡಿಟ್ ಸ್ಕೋರು ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಮೂರನೇದು, ನಿಮ್ದು ಕ್ರೆಡಿಟ್ ಸ್ಕೋರ್ದು ಏನಿದೆ ಆ ರಿಪೋರ್ಟ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಿ. ಸೊ ನೀವು ಆನ್ ಟೈಮ್ ಪೇ ಮಾಡಿ ಸಾಲ ಕಮ್ಮಿ ತಗೊಳ್ತಾ ಇದ್ರೆ ಅದು ಇಂಪ್ರೂವ್ ಆಗ್ತಿದೆಯಾ ಚೆಕ್ ಮಾಡಿ. ಇಂಪ್ರೂವ್ ಆಗ್ತಿದೆ ಅಂದ್ರೆ ಅದನ್ನ ಫಾಲೋ ಮಾಡ್ತಾ ಇರಿ. ನಾಲ್ಕನೇದು, ನಾನು ಅವಾಗಲೇ ಹೇಳಿರೋ ರೀತಿ ಬ್ಯಾಂಕ್ ಅವ್ರು ಫೋನ್ ಮಾಡ್ತಾರೆ, ಅವ್ರು ಫೋನ್ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಪ್ರೀ ಅಪ್ರೂವ್ ಲೋನ್ ಆಗಿದೆ, ಅಥವಾ ನಮ್ಮಲ್ಲಿ ಇಂಟ್ರೆಸ್ಟ್ ಕಮ್ಮಿ ಇದೆ, ನಿಮ್ಗೆ ಲೈಫ್ ಟೈಮ್ ಫ್ರೀ ಕಾರ್ಡ್ಸ್ ಇದೆ. ನೆಸೆಸಿಟಿ ಇದ್ರೆ ಮಾತ್ರ ತಗೊಳ್ಳಿ. ತಗೊಂಡ ಮೇಲೆ ಇದೆ ಅಂತ ಯೂಸ್ ಮಾಡ್ಕೊಂಡು ತಿರ್ಗಾ ಅದೇ ಟ್ರ್ಯಾಪಿಗೆ ಸಿಗಾಕೊಳ್ಳೋ ಬದಲು, ನೆಸೆಸಿಟಿ ಇದೆಯಾ, ರಿಕ್ವೈರ್ಮೆಂಟ್ ಇದೆಯಾ, ಹೊಸ ಕ್ರೆಡಿಟ್ ಕಾರ್ಡ್ ತಗೊಂಡು ಮನೇಲಾದ್ರೂ ಇರಲಿ ಅಂತ ಇರಲಿ, ಸೇಫ್ಗೆ 1-2 ತಗೊಳ್ಳಿ. ಅದು ಬಿಟ್ಬಿಟ್ಟು ಎಲ್ಲ ಬ್ಯಾಂಕವರು ಕೊಡ್ತಿದ್ದಾರೆ ಅಂದ್ಬಿಟ್ಟು ಜಾಸ್ತಿ ಕ್ರೆಡಿಟ್ ಕಾರ್ಡ್ಸ್ ತಗೊಳ್ಳೋದ್ರಿಂದ ನಿಮ್ದು ಕ್ರೆಡಿಟ್ ಸ್ಕೋರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆದಷ್ಟು ಕಮ್ಮಿ ತಗೊಳಕ್ ಟ್ರೈ ಮಾಡಿ. ಆಮೇಲೆ ಒಂದೇ ಲೋನ್ ಟ್ರ್ಯಾಕ್ ಎಲ್ಲಿರುತ್ತೆ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಒಂದೇ ಕಡೆ ಮಾಡಕ್ ಟ್ರೈ ಮಾಡಿ. ಸೊ ನಿಮಗೆ ಇಂಪ್ರೂವ್ ಆಗ್ತಾ ಹೋಗ್ತಿರುತ್ತೆ ಕ್ರೆಡಿಟ್ ಸ್ಕೋರ್. ಫಾರ್ ಎಕ್ಸಾಂಪಲ್, ಎ ಅನ್ನೋ ಬ್ಯಾಂಕಲ್ಲಿ ನೀವು ಲೋನ್ ತಗೊಂಡು ತೀರಿಸಿದ್ದೀರಾ ಅಂದ್ರೆ ಎ ಅನ್ನೋ ಬ್ಯಾಂಕಲ್ಲೇ ಟ್ರೈ ಮಾಡಿ. ನಿಮ್ದು ತೀರಿಸಿರೋ ಲೋನ್ ಟ್ರ್ಯಾಕ್ ಮೇಲೆ ನಿಮಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. ಸೊ ಒಂದೇ ಬ್ಯಾಂಕಲ್ಲಿ ನೀವು ಕಾನ್ಸ್ಟೆಂಟ್ ಆಗಿ ಅಥವಾ ಒಂದೇ ಇನ್ಸ್ಟಿಟ್ಯೂಷನ್ ಅಂಡರಲ್ಲಿ ಕಾನ್ಸ್ಟೆಂಟ್ ಆಗಿ ಲೋನ್ ತಗೊಂಡು ಆನ್ ಟೈಮ್ ತೀರಿಸ್ಕೊಂಡು ಹೋಗ್ತಾ ಇದ್ರೆ ನಿಮ್ದು ಕ್ರೆಡಿಟ್ ಸ್ಕೋರ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ನಾನು ಹೇಳಿರೋ ಇಷ್ಟು ಕ್ರೈಟೀರಿಯಾನ ನೀವೇನಾದರೂ ಆನ್ ಟೈಮ್ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ದು ಕ್ರೆಡಿಟ್ ಸ್ಕೋರ್ ಎಷ್ಟೇ ಕಮ್ಮಿ ಇರಲಿ 3-4 ತಿಂಗಳಲ್ಲಿ ಸ್ವಲ್ಪ ಮೇಲ್ ಬರುತ್ತೆ. ಇನ್ನೊಂದು ಸ್ವಲ್ಪ ದಿನ ಸೇಮ್ ಫಾಲೋ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಮೇಲ್ ಬರುತ್ತೆ. ಆಟೋಮೆಟಿಕ್ ಆಗಿ 6 to 9 months ಅಲ್ಲಿ ನಿಮ್ದು ಕ್ರೆಡಿಟ್ ಸ್ಕೋರ್ ಗುಡ್ ಇಂದ ಎಕ್ಸಲೆಂಟ್ ರೇಂಜ್ಗೆ ಬಂದೇ ಬಿಡುತ್ತೆ. ನಿಮಗೆ ಅವಾಗ ಒಂದು ಗುಡ್ ಅಮೌಂಟ್ ಅಲ್ಲಿ ಲೋನ್ ಸಿಗೋ ಚಾನ್ಸಸ್ ಮತ್ತೆ ಇರುತ್ತೆ. ತಿರ್ಗಾ ತಗೊಂಡು ತಿರ್ಗಾ ಕಟ್ಟೆ ತಿರ್ಗಾ ಕಮ್ಮಿ ಮಾಡ್ಕೊಳಕ್ ಹೋಗ್ಬಿಡಿ. ಈ ಕ್ರೆಡಿಟ್ ಸ್ಕೋರ್ನ ಪದೇ ಚೆಕ್ ಮಾಡೋದ್ರಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ ಅನ್ನೋದು ಸುಳ್ಳು. ನಾವು ಎಷ್ಟು ಸಲ ಬೇಕಾದ್ರೂ ನಮ್ಮ ಸ್ಕೋರ್ನ ಚೆಕ್ ಮಾಡ್ಕೋಬಹುದು, ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಅದರಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗಲ್ಲ, ಕಮ್ಮಿನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ನಮ್ಮ ಕ್ರೆಡಿಟ್ ಸ್ಕೋರ್ ಏನಿರುತ್ತೆ ಅದು ಹಾಗೆ ಇರುತ್ತೆ. ಅದು ಯಾವುದ್ರ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂದ್ಬಿಟ್ಟು ನಾನು ಆಲ್ರೆಡಿ ತಿಳಿಸ್ಕೊಡ್ತೀನಿ. ಅದರಿಂದ ಮಾತ್ರ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೇಂಜಸ್ ಆಗುತ್ತೆ ಹೊರತು ನಾವು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋದ್ರಿಂದ ಏನೂ ಚೇಂಜಸ್ ಆಗಲ್ಲ. ಆಮೇಲೆ ಇನ್ನೊಂದು ನಂಬಿಕೆ ಇದೆ, ಯೂಸ್ ಮಾಡದಿರೋ ಕ್ರೆಡಿಟ್ ಕಾರ್ಡು, ಯೂಸ್ ಮಾಡದಿರೋ ಲೋನ್ ಅಕೌಂಟು ಅದೆಲ್ಲ ಓಪನ್ ಆಗಿದ್ರೆ ನಮ್ದು ಕ್ರೆಡಿಟ್ ಸ್ಕೋರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅದು ಕೂಡ ಇಲ್ಲ. ನೀವು ಹಳೆ ಅಕೌಂಟ್ ಕ್ಲೋಸ್ ಮಾಡ್ಬಿಡ್ತೀನಿ ಇನ್ನೊಂದು ಇಂಪ್ರೂವ್ ಆಗುತ್ತೆ ಅಂದ್ರೆ ಇಲ್ಲ. ನಾನು ಹೇಳಿದ್ನಲ್ಲ, ಆನ್ ಟೈಮ್ ರೀಪೇಮೆಂಟ್, ಕ್ರೆಡಿಟ್ ಯುಟಿಲೈಸೇಷನ್, ಟೆನ್ಯೂರ್, ಈ ಥರದ್ರ ಮೇಲೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಡಿಸೈಡ್ ಆಗುತ್ತೆ ಹೊರತು ನೀವು ಎಷ್ಟು ಅಕೌಂಟ್ ಇಟ್ಕೊಂಡಿದ್ದೀರಾ ಅಥವಾ ನೀವು ಎಷ್ಟೆಲ್ಲ ಚೆಕ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಏನೂ ಆಗಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಏನು ಹೇಳಿ, ಕ್ರೆಡಿಟ್ ಸ್ಕೋರ್ ಅಂದರೆ ಒಬ್ಬ ವ್ಯಕ್ತಿಯ ಸಾಲ ಎಷ್ಟು ತೀರಿಸೋ ಶಕ್ತಿ ಇದೆ ಅನ್ನೋದು ಒಂದು ನಂಬರ್ ಮೂಲಕ ತಿಳಿಸ್ತಾರೆ. ಅದು 300 ಇಂದ 850 ಇರ್ತದೆ. ಆ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆ ನಂಬರ್ ಹಾಳಾಗಿದ್ರೆ ಅದನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಏನಾದರೂ ವಿಡಿಯೋ ಬೇಕು ಅಂದರೆ, ಡೀಟೇಲ್ ಆಗಿ ಏನಾದರೂ ಇನ್ಫಾರ್ಮೇಷನ್ಸ್ ಎಲ್ಲ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ನೊಂದು ವಿಡಿಯೋ ಮಾಡಿ. ನಿಮ್ಗೆ ಏನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.